ಬೆಸ್ಕಾಂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಪದವಿ ಮತ್ತು ಡಿಪ್ಲೊಮೊ ಪಾಸಾದ ಅಭ್ಯರ್ಥಿಗಳಿಂದ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದು ಸಂಪೂರ್ಣ ಅಪ್ರೆಂಟಿಸ್ ಟ್ರೈನಿ ಹುದ್ದೆಗಳಾಗಿರುತ್ತವೆ. ಈ ಒಂದು ಹುದ್ದೆಗಳ ಬಗ್ಗೆ ವಿವರವಾಗಿ ನಾವು ನೋಡಿದರೆ BE/BTech ಎಜುಕೇಷನನ್ನು ಮಾಡಿರೋರಿಗೆ 130 ಅಪ್ರೆಂಟಿಸ್ ಟ್ರೈನಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ BA, BSc, BCom, BBA, BCA, BBM, BE/BTech ಎಜುಕೇಷನನ್ನು ಮಾಡಿರೋರಿಗೆ 305 ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಡಿಪ್ಲೊಮೊ ಪಾಸಾದ ಅಭ್ಯರ್ಥಿಗಳಿಗೆ 75 ಅಪ್ರೆಂಟಿಸ್ ಟ್ರೈನಿ ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲು 510 ಅಪ್ರೆಂಟಿಸ್ ಟ್ರೈನಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ BE/BTech, BCom, BBA, BSc, BM, BE/BTech ಎಜುಕೇಷನನ್ನು ಮಾಡಿರೋರಿಗೆ 9,800 ರೂಪಾಯಿಗಳ ಒಂದು ಮಾಸಿಕ ಅಪ್ರೆಂಟಿಸ್ ವೇತನ ಇರುತ್ತೆ, ಅಂದರೆ ಮಾಸಿಕ ವೇತನ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಡಿಪ್ಲೊಮೊ ಎಜುಕೇಷನನ್ನು ಮಾಡಿರೋರಿಗೆ 8,000 ರೂಪಾಯಿಗಳ ಮಾಸಿಕ ವೇತನ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇದು 1 ವರ್ಷದ ತರಬೇತಿ ಅವಧಿಯಾಗಿರುತ್ತದೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ಮಾನ್ಯತೆಯನ್ನು ಪಡೆದ ಯಾವುದೇ ಸ್ಥಾಪಿತವಾದ ವಿಶ್ವವಿದ್ಯಾನಿಲಯ ಸಂಸ್ಥೆಯಿಂದ ಪದವಿಯನ್ನು ಪಡೆದಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಕೇಂದ್ರ ರಾಜ್ಯ ಸರ್ಕಾರದ ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿತವಾದ ಪಾಲಿಟೆಕ್ನಿಕ್ ಕಾಲೇಜು ಸಂಸ್ಥೆಯಿಂದ 3 ವರ್ಷಗಳ ಡಿಪ್ಲೊಮೊವನ್ನು ಪಡೆದಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆಯ ವಿಧಾನ ಹೇಗಿರುತ್ತೆ ಅಂತೇಳಿ ನಾವು ನೋಡಿದರೆ, ನೀವು ಯಾರು ಅಪ್ಲಿಕೇಶನನ್ನು ಹಾಕ್ತೀರಾ ಅಪ್ಲಿಕೇಶನ್ಗಳನ್ನ ಕಿರುಪಟ್ಟಿಯನ್ನು ಮಾಡಿ ಶಾರ್ಟ್ ಲಿಸ್ಟನ್ನು ಮಾಡಿ ಅಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಇಮೇಲ್ ಐಡಿಗೆ ಒಂದು ಮೇಲನ್ನು ಕಳಿಸ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಹಾಕಲಿಕ್ಕೆ ಆರಂಭಿಕ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡೋದಾದರೆ, ಅರ್ಜಿ ಹಾಕಲಿಕ್ಕೆ 1/2/2025ನೇ ತಾರೀಕು ಆರಂಭಿಕ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ 20/2/2025 ಕೊನೆಯ ದಿನಾಂಕವಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದ ಕಿರುಪಟ್ಟಿಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆಯ ದಿನಾಂಕ 1/3/2025 ಘೋಷಣೆಯ ದಿನಾಂಕವಾಗಿರುತ್ತದೆ. ಅದೇ ರೀತಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ, ಬೆಸ್ಕಾಂ ಟಿ ಪಾರ್ಕ್ ಎದುರು, BGS ವರ್ಲ್ಡ್ ಸ್ಕೂಲ್ ಹಿಂಭಾಗ, BM ರಸ್ತೆ, ರಾಮನಗರ 562159 ಈ ಒಂದು ವಿಳಾಸದಲ್ಲಿ ಕಿರುಪಟ್ಟಿಯಾದ ಅಭ್ಯರ್ಥಿಗಳ ದಾಖಲೆಯ ಪರಿಶೀಲನೆಯನ್ನು ನಾವು ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ದಾಖಲೆಗಳ ಪರಿಶೀಲನೆ ಯಾವತ್ತಿರುತ್ತೆ ಅಂತೇಳಿ ನಾವು ನೋಡೋದಾದರೆ, ಆ ದಿನಾಂಕವನ್ನು ಸಹ ಇವರು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. 10/3/2025ರಿಂದ 12/3/2025ವರೆಗೂ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ದಿನಾಂಕದೊಳಗಾಗಿ ಯಾವುದಾದರೂ ಕೆಲಸದ ದಿನದಲ್ಲಿ ಸಮಯ ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆ ಒಳಗಾಗಿ ನೀವು ಒಂದು ದಾಖಲೆ ಪರಿಶೀಲನೆಗೆ ನೀವು ಹಾಜರಾಗಬಹುದಾಗಿರುತ್ತದೆ, ಶಾರ್ಟ್ ಲಿಸ್ಟ್ ಅನೌನ್ಸ್ ಆದವರೆಗೂ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತದೆ. nats.education.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಮತ್ತು ಅಪ್ಲಿಕೇಶನನ್ನು ನೀವು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಒಂದು ದೂರವಾಣಿ ನಂಬರನ್ನು ಕೊಟ್ಟಿದ್ದಾರೆ. ಈ ನಂಬರ್ಗೆ ಕಚೇರಿಯ ವೇಳೆಯಲ್ಲಿ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಸಹ ನೀವು ಪಡ್ಕೋಬೋದಾಗಿರುತ್ತದೆ. ಆ ನಂಬರ್ ಏನು ಅಂತೇಳಿ ನಾವು ನೋಡಿದರೆ 04422542235 ಅಥವಾ 08022356756 ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಕಚೇರಿಯ ವೇಳೆಯಲ್ಲಿ ಕಾಲ್ ಮಾಡಬಹುದಾಗಿರುತ್ತದೆ. ಅದೇ ರೀತಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಒಂದು ಮೇಲ್ಗೂ ಸಹ ಮೇಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಅದೇನು ಅಂತೇಳಿ ನಾವು ನೋಡಿದರೆ knplacement@board-srp.com ಅಥವಾ dgmhrd.work@gmail.com ಈ ಒಂದು ಮೇಲ್ಗೂ ಸಹ ನೀವು ಮೇಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತದೆ. ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವರೆಗೂ ಕಾಯಕೋಗುಡಿ, ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.